ಆಸ್ತಮಾ ವ್ಯಕ್ತಿಯ ಶ್ವಾಸಕೋಶದ ವಾಯುಮಾರ್ಗಗಳು ಅನೇಕ ಕಾರಣಗಳಿಂದ ಸಂಕುಚಿತಗೊಂಡು ಕಿರಿದಾಗಿ ಮತ್ತು ಊದಿಕೊಂಡು ಹೆಚ್ಚುವರಿ ಲೋಳೆಯ ಉತ್ಪತ್ತಿಯಾಗುವ ಸ್ಥಿತಿ ಮತ್ತು ಇದು ಉಸಿರಾಡಲು ಕಷ್ಟವಾಗುವ ಸ್ಥಿತಿ. ಇದು ಶ್ವಾಸನಾಳದ ವಾಯುಮಾರ್ಗಗಳ ದೀರ್ಘಕಾಲದ ಉರಿಯೂತದ ಸ್ಥಿತಿ, ಮುಖ್ಯವಾಗಿ ಅಲರ್ಜಿಯಿಂದ ಉಂಟಾಗುತ್ತದೆ. ಮಾರಣಾಂತಿಕವಾಗಿಯೂ ಪರಿಣಮಿಸಬಹುದಾದ ಸ್ಥಿತಿ. ಧೂಳು, ವಾಯು ಮಾಲಿನ್ಯಕಾರಕಗಳು ಅಥವಾ ಹೊಗೆಗೆ ಒಡ್ಡಿಕೊಳ್ಳುವುದರಿಂದ ಆಸ್ತಮಾ ಉಂಟಾಗುತ್ತದೆ. ಕೆಲವು ಆಹಾರ ಪದಾರ್ಥಗಳು ಪ್ರತಿಕೂಲವಾದ ಪ್ರಕ್ರಿಯೆಗಾಗಿ ಇದನ್ನ ಪ್ರಚೋದಿಸಬಹುದು. ಆಸ್ತಮಾವನ್ನ ಉಬ್ಬುಸ ಮತ್ತು ಉಸಿರಾಟದ ತೊಂದರೆ ಎಂದು ನಿರೂಪಿಸಲಾಗಿದೆ. ಕೆಲವೊಮ್ಮೆ ಇದು ಒಂದು ಹಂತವನ್ನ ತಲುಪುತ್ತದೆ ಅಲ್ಲಿ ಆಸ್ತಮಾ ರೋಗಿಯು ಉಸಿರಾಡಲು ಒದ್ದಾಡಬೇಕಾಗುತ್ತದೆ. ನಿಮಗೆ ಆಸ್ತಮಾ ಇದ್ದರೆ ಕೆಲಸದ ಸ್ಥಳದಲ್ಲಿ ಕೆಲವು ಅಂಶಗಳಿಗೆ ಒಡ್ಡಿಕೊಳ್ಳುವುದರಿಂದ ದೀರ್ಘಕಾಲದ ಆಸ್ತಮಾ ಬೆಳೆಯುವ ಸಾಧ್ಯತೆಗಳು ಹೆಚ್ಚಾಗಬಹುದು. ಕೆಲವು ಜನರಲ್ಲಿ ಕೆಲವು ಧೂಳುಗಳು, ಕೈಗಾರಿಕಾ ಅಥವಾ ಮರದ ಧೂಳುಗಳು, ರಾಸಾಯನಿಕ ಹೊಗೆ ಮತ್ತು ಆವಿಗಳು ಆಸ್ತಮಾಗೆ ಕಾರಣವಾಗಬಹುದು. ಧೂಮಪಾನ, ಸಿಗರೆಟ್ ಹೊಗೆ ವಾಯುಮಾರ್ಗಗಳನ್ನ ಕೆರಳಿಸುತ್ತದೆ. ಧೂಮಪಾನಿಗಳಿಗೆ ಆಸ್ತಮಾದ ಅಪಾಯ ಹೆಚ್ಚು. ಗರ್ಭಾವಸ್ಥೆಯಲ್ಲಿ ತಾಯಂದಿರು ಧೂಮಪಾನ ಮಾಡಿದ ಅಥವಾ ಸೆಕೆಂಡ್ ಹ್ಯಾಂಡ್ ಹೊಗೆಗೆ ಧೂಮಪಾನಿಗಳು ಬಿಟ್ಟ ಹೊಗೆಯನ್ನ ಕುಡಿಯುವುದು, ಒಡ್ಡಿಕೊಂಡ ವ್ಯಕ್ತಿಗಳಿಗೆ ಆಸ್ತಮಾ ಸಂಭವಿಸುವ ಸಾಧ್ಯತೆ ಹೆಚ್ಚು. ವಾಯುಮಾಲಿನ್ಯ ಭರಿತ ಅಂಶಕ್ಕೆ ಒಡ್ಡಿಕೊಳ್ಳುವುದರಿಂದ ಆಸ್ತಮಾದ ಅಪಾಯ ಹೆಚ್ಚಾಗುತ್ತದೆ. ನಗರ ಪ್ರದೇಶಗಳಲ್ಲಿ ಬೆಳೆದ ಅಥವಾ ವಾಸಿಸುವವರಿಗೆ ಆಸ್ತಮಾಗೆ ಗುರಿಯಾಗುವ ಹೆಚ್ಚಿನ ಅಪಾಯವಿದೆ. ಬೊಜ್ಜು, ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿರುವ ಮಕ್ಕಳು ಮತ್ತು ವಯಸ್ಕರಿಗೆ ಆಸ್ತಮಾದ ಹೆಚ್ಚಿನ ಅಪಾಯವಿದೆ. ಸ್ಥೂಲಕಾಯದ ರೋಗಿಗಳು ಹೆಚ್ಚಾಗಿ ಔಷಧಿಗಳನ್ನ ಬಳಸುತ್ತಾರೆ, ಕೆಟ್ಟ ರೋಗ ಲಕ್ಷಣಗಳನ್ನ ಅನುಭವಿಸುತ್ತಿರುತ್ತಾರೆ ಮತ್ತು ಆರೋಗ್ಯಕರ ತೂಕದ ವ್ಯಾಪ್ತಿಯಲ್ಲಿರುವ ರೋಗಿಗಳಿಗಿಂತ ತಮ್ಮ ಆಸ್ತಮಾವನ್ನ ನಿಯಂತ್ರಿಸಲು ಕಡಿಮೆ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ. ಆಸ್ತಮಾದ ಲಕ್ಷಣಗಳು: ಒಣಕೆಮ್ಮು, ವಿಶೇಷವಾಗಿ ರಾತ್ರಿಯಲ್ಲಿ, ಎದೆಯಲ್ಲಿ ಬಿಗಿತ ಅಥವಾ ಒತ್ತಡ, ಉಬ್ಬುಸ, ಶಿಳ್ಳೆ ಶಬ್ದ ಉಸಿರಾಡುವಾಗ, ವ್ಯಾಯಾಮ ಅಥವಾ ದೈಹಿಕ ಪರಿಶ್ರಮದ ನಂತರ ಉಸಿರಾಟದ ತೊಂದರೆ, 10 ದಿನಗಳಿಗೂ ಮೇಲ್ಪಟ್ಟು ಶೀತ ಅಥವಾ ಕೆಮ್ಮು ವಾಸಿಯಾಗದೇ ಇರುತ್ತದೆ. ಆಯುರ್ವೇದವು ಆಸ್ತಮಾ ಮತ್ತು ಸಂಬಂಧಿತ ಸಮಸ್ಯೆಗಳಿಗೆ ಒಂದು ಪರಿಪೂರ್ಣ ಪರಿಹಾರವಾಗಿದೆ. ಆಯುರ್ವೇದದಲ್ಲಿ ಕೆಲವು ಗಿಡಮೂಲಿಕೆಗಳು ಬಹಳ ಪರಿಣಾಮಕಾರಿ ಮತ್ತು ಈಗಾಗಲೇ ಅವುಗಳ ಪರಿಣಾಮಕಾರಿತ್ವವನ್ನ ಸಾಬೀತುಪಡಿಸಿದೆ. ಮುಖ್ಯವಾಗಿ ವಾಸಕ, ಕಾಂತಾಕರಿ, ದಶ್ಮೂಲ್, ಭರಂಗಿ, ಪುಷ್ಕರ್ ಮೂಲ್, ಕಚೂರ್, ವರ್ತನೆಯ, ಲಾಂಗಾ ಹಳದಿ, ಖರ್ಜೂರ ಆಸ್ತಮಾಗೆ ಚಿಕಿತ್ಸೆ ನೀಡಲು ಇವೆಲ್ಲವೂ ಬಹಳ ಪರಿಣಾಮಕಾರಿ ಗಿಡಮೂಲಿಕೆಗಳು. ಅವುಗಳನ್ನ ಒಂದೊಂದಾಗಿ ವಿವರವಾಗಿ ಚರ್ಚಿಸೋದಾದ್ರೆ, ವಾಸಕ. ಹೋಮಿಯೋಪತಿಯಲ್ಲಿ ಈ ಸಸ್ಯವನ್ನ ಶೀತ, ಕೆಮ್ಮು, ನಿಮೋನಿಯಾ, ಜ್ವರ, ಕಾಮಾಲೆ, ಊಪಿಂಗ್, ಕೆಮ್ಮು ಮತ್ತು ಆಸ್ತಮಾ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಇದು ಎಕ್ಸ್ಪೋಕ್ಟೊರೆಂಟ್ ಮತ್ತು ಆಂಟಿಸ್ಮಾಸ್ಮೋಡಿಕ್ ಗುಣಲಕ್ಷಣಗಳನ್ನ ಹೊಂದಿದೆ. ಕಾಂತಾಕರಿ ಆಸ್ತಮಾದ ಲಕ್ಷಣಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಉಸಿರಾಟದ ಸಂದರ್ಭದಲ್ಲಿ ಪರಿಹಾರ ನೀಡುತ್ತದೆ. ಆಯುರ್ವೇದದ ಪ್ರಕಾರ ಆಸ್ತಮಾದಲ್ಲಿ ಭಾಗಿಯಾಗಿರುವ ಮುಖ್ಯ ದೋಷಗಳು ವಾತ ಮತ್ತು ಕಫ. ವಾತ ಶ್ವಾಸಕೋಶದಲ್ಲಿನ ಅಸ್ತವ್ಯಸ್ತಗೊಂಡ ಕಫದೋಷದೊಂದಿಗೆ ಸೇರಿಕೊಂಡು ಉಸಿರಾಟದ ಹಾದಿಯಲ್ಲಿ ಅಡಚಣೆಯನ್ನ ಉಂಟು ಮಾಡುತ್ತದೆ. ಇದರಿಂದ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಈ ಸ್ಥಿತಿಯನ್ನ ಶ್ವಾಸ ರೋಗ, ಆಸ್ತಮಾ ಎಂದು ಕರೆಯಲಾಗುತ್ತದೆ. ಕಾಂತಾಕರಿ ವಾತ ಮತ್ತು ಕಫವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಶ್ವಾಸಕೋಶದಿಂದ ಹೆಚ್ಚುವರಿ ಲೋಳೆಯನ್ನ ತೆಗೆದುಹಾಕುತ್ತದೆ. ಇದು ಆಸ್ತಮಾದ ಲಕ್ಷಣಗಳಿಂದ ಪರಿಹಾರ ನೀಡುತ್ತದೆ. ಭರಂಗಿ, ನೆಗಡಿ, ದೀರ್ಘಕಾಲದ ಸೈನಸೈಟಿಸ್, ಅಲರ್ಜಿಕ್ ರೈನಿಟಿಸ್, ಕೆಮ್ಮು ಮತ್ತು ಇತರ ದೀರ್ಘಕಾಲದ ಉಸಿರಾಟದ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಬಳಸುವ ಸಾಮಾನ್ಯ ಗಿಡಮೂಲಿಕೆಗಳಲ್ಲಿ ಭರಂಗಿ ಒಂದು. ಇದು ಒಣಕೆಮ್ಮಿಗೆ ಅತ್ಯುತ್ತಮ ಮನೆಮದ್ದು. ಜ್ವರ ಮತ್ತು ಹೈಪರ್ ಪೆರಾಕ್ಸಿಯಾದಿಂದ ಪರಿಹಾರಕ್ಕಾಗಿ ಇದನ್ನ ಆಯುರ್ವೇದದಲ್ಲಿ ಬಳಸಲಾಗುತ್ತದೆ. ಪುಷ್ಕರ್ ಮೂಲ್, ಆರೋಗ್ಯಕರ ಹೃದಯ ಮತ್ತು ಶ್ವಾಸಕೋಶವನ್ನ ಕಾಪಾಡಿಕೊಳ್ಳಲು ಪುಷ್ಕರ್ ಮೂಲ್ ಅತ್ಯುತ್ತಮ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ. ಇದು ಎದೆನೋವಿನಿಂದ ತ್ವರಿತ ಪರಿಹಾರವನ್ನ ನೀಡುತ್ತದೆ. ಇದು ರಕ್ತ ಶುದ್ಧೀಕರಣ ಮತ್ತು ಹೃದಯ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಇದು ಹೃದಯ ಸಮಸ್ಯೆ ಮತ್ತು ಹೃದಯ ಆಸ್ತಮಾಗೆ ಸಹಕಾರಿಯಾಗಿದೆ. ಕಚೂರ್, ಕೆಮ್ಮು ಮುಂತಾದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳ ಲಕ್ಷಣಗಳನ್ನ ಕಡಿಮೆ ಮಾಡಲು ಕಚೂರ್ ಸಹಾಯ ಮಾಡುತ್ತದೆ. ಕಚೂರ್ ಕಫ ಮತ್ತು ವಾತ ಬ್ಯಾಲೆನ್ಸಿಂಗ್ ಗುಣಲಕ್ಷಣಗಳನ್ನ ಹೊಂದಿದ್ದು ಅದು ಅತಿಯಾದ ಲೋಳೆಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಶ್ವಾಸಕೋಶದ ಉರಿಯೂತವನ್ನ ಕಡಿಮೆ ಮಾಡುತ್ತದೆ. ಲಾಂಗಾ ಹಳದಿ ಅಥವಾ ಅರಿಶಿಣವು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ವಿವಿಧ ರೀತಿಯ ಪ್ರಯೋಜನಕಾರಿ ಪರಿಣಾಮಗಳನ್ನ ಹೊಂದಿದೆ. ಅಲರ್ಜಿಯ ಪ್ರತಿಕ್ರಿಯೆಗಳು ಮತ್ತು ಆಸ್ತಮಾ ದಾಳಿಯ ಹೆಚ್ಚಳಕ್ಕೆ ಸಂಬಂಧಿಸಿದ ವ್ಯವಸ್ಥಿತ ಆಕ್ಸಿಡೇಟಿವ್ ಒತ್ತಡವನ್ನ ಕಡಿಮೆ ಮಾಡಲು ಕರ್ಕ್ಯುಮಿನ್ ಸಹಾಯ ಮಾಡುತ್ತದೆ.
ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಆಸ್ತಮಾವನ್ನ ನಿಯಂತ್ರಿಸಲು ಮತ್ತು ಚಿಕಿತ್ಸೆ ನೀಡಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಮತ್ತು ಇವೆಲ್ಲವೂ ಆಸ್ತಮಾ ಕೇರ್ ಕ್ಯಾಪ್ಸೂಲ್ಗಳಲ್ಲಿವೆ. ಆಸ್ತಮಾ ಕೇರ್ ಕ್ಯಾಪ್ಸೂಲ್ಗಳು ಆಸ್ತಮಾವನ್ನ ನಿಯಂತ್ರಿಸಲು ಒಂದು ಸಿನರ್ಜಿಸ್ಟಿಕ್ ಪರಿಹಾರವನ್ನ ನೀಡುತ್ತದೆ. ಈ ಎಲ್ಲಾ ಗಿಡಮೂಲಿಕೆಗಳು 100% ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನ ಹೊಂದಿವೆ. ಹೊರಗಿನ ಮಾರುಕಟ್ಟೆಯಲ್ಲಿ ಆಸ್ತಮಾವನ್ನ ನಿಯಂತ್ರಿಸಲು ವಿವಿಧ ಉತ್ಪನ್ನಗಳು ಲಭ್ಯವಿದೆ, ಆದರೆ ಅವುಗಳಲ್ಲಿ ಹೆಚ್ಚಿನವು ಸಂಶ್ಲೇಷಿತ ರಾಸಾಯನಿಕಗಳಾಗಿವೆ ಎಂದು ನೀವು ಗಮನಿಸಿದ್ರೆ ಈ ರಾಸಾಯನಿಕಗಳು ಖಂಡಿತವಾಗಿಯೂ ಆಸ್ತಮಾವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಆದರೆ ಇತರ ಅಡ್ಡ ಪರಿಣಾಮಗಳನ್ನ ಸಹ ಹೊಂದಿವೆ. ಒಮ್ಮೆ ನೀವು ಇವುಗಳನ್ನ ತೆಗೆದುಕೊಳ್ಳಲು ನಿಲ್ಲಿಸಿದರೆ ಮತ್ತೆ ನೀವು ಆಸ್ತಮಾಗೆ ಗುರಿಯಾಗಬೇಕಾಗುತ್ತದೆ ಮತ್ತು ಅಡ್ಡ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ. ಆಸ್ತಮಾ ಕೇರ್ ಕ್ಯಾಪ್ಸೂಲ್ಗಳು ಆಸ್ತಮಾವನ್ನ ಆಯುರ್ವೇದಿಯ ಮಾರ್ಗದಲ್ಲಿ ತುಂಬಾ ಸಹಜ ರೀತಿಯಲ್ಲಿ ನಿಯಂತ್ರಿಸುತ್ತದೆ ಮತ್ತು ಪರಿಹರಿಸುತ್ತದೆ ಹಾಗೂ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ. ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ನೀಡಲು ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ. ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ. ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಧ್ಯೇಯ. ಓಂ ನಮೋ ಧನ್ವಂತರಿಯೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.